ಸ್ನೇಹಿತರೆ, ಪುತ್ತೂರಿನ ಕೊಡಿಂಬಾಡಿ ಸ್ಥಳದಲ್ಲಿ ನಾನಿದ್ದೇನೆ ಇವತ್ತು. ಯಾಕಂದರೆ ಎಸ್ ಜಾನಕಿ ಅಮ್ಮವರ ಒಂದು ಮೂಲ ಸ್ಥಳ, ಅವರ ಮನೆ ಇಲ್ಲೇ ಇತ್ತು. ಯಾಕಂದರೆ ಎಸ್ ಜಾನಕಿ ಅಮ್ಮವರು ನಮ್ಮ ಕರ್ನಾಟಕದವರು ಅನ್ನೋದಕ್ಕೆ ಒಂದು ಕುರುಹು ನಮಗೆ ಸಿಕ್ಕಿರುವಂಥದ್ದನ್ನು ಇಲ್ಲಿ ನೋಡ್ತಾ ಇದ್ವಿ. ಈ ವಿಚಾರವನ್ನು ಮಾತಾಡ್ತಾ ಹೋಗೋಣ. ಮೇಡಮ್ ನಮಸ್ಕಾರ. ನಮಸ್ತೆ. ನಿಮ್ಮ ಹೆಸರು ಮೇಡಮ್? ಕಮಲಾಕ್ಷಿ ಅಂತ. ಕಮಲಾಕ್ಷಿ ಅವರು. ಈಗ ಎಸ್ ಜಾನಕಿ ಅಮ್ಮವ್ರ ವಿಚಾರ ನಾವು ಮಾತಾಡುವಂಥದ್ದಾದ್ರೆ ಮೇಡಮ್, ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಅಂದರೆ ಕರ್ನಾಟಕ ಮೂಲದವರು ಅಂತೇಳಿ, ಎಲ್ಲ ಆಂಧ್ರ ಮೂಲದವರು ಅಂತ ಅಂದ್ಕೊಂಡಿದ್ರು. ಬಟ್ ನಾವು ಅಶ್ವವೇಗ ಏನು ವಾಹಿನಿ, ನಮ್ಮ ಸತ್ಯಾನ್ವೇಷಣೆ ಓಟದಲ್ಲಿ ಅಂತ ಹೇಳಿ ನಾವು ಸತ್ಯಾನ್ವೇಷಣೆ ಮಾಡಬೇಕಾದ್ರೆ ಈ ಸ್ಥಳ ಇದೆ ಅಂತ ಗೊತ್ತಾಯ್ತು ನಮಗೆ. ಸೊ ನಿಮ್ಗೆ ಯಾವ ರೀತಿ ಸಂಬಂಧ ಮೇಡಮ್ ಎಸ್ ಜಾನಕಿ ಅಮ್ಮ ಅವರು? ನನಗೆ ಸಂಬಂಧ ಅಂತ ಹೇಳಿದ್ರೆ ನನ್ನ ತಾಯಿಯ ತಂಗಿ ಅಂತ, ಚಿಕ್ಕಮ್ಮ ಆಗ್ಬೇಕು ನನಗೆ. ಹಾಗಾದ್ರೆ ನಮಗೆ ಮಾತ್ರ ಗೊತ್ತಿಲ್ಲ. ನನ್ನ ತಾಯಿ ನಾನು 7ನೇ ಕ್ಲಾಸಲ್ಲಿ ಇರುವಾಗಲೇ ತೀರಿ ಹೋಗಿದ್ದಾರೆ. ಅವ್ರಿಗಿಂತ ಮೊದಲೇ ಇವರು ಡೆತ್ ಆಗಿದೆ, ಇವರದ್ದು ಕೂಡ. ಹಾಗೆ ನಮಗೆಲ್ಲ ಮದುವೆ ಮಾಡಿ ನಾವು ನಮ್ಮ ಗಂಡನ ಮನೆಗೆ ಹೋಗಿದ್ದೆವು. ಗಂಡನ ಮನೆಯಿಂದ ಇಲ್ಲಿ ಅದೇ ಎಲ್ಲ ಇಲ್ಲಿ ಮತ್ತೆ ಜಾಗ ಇದು ನನ್ನ ತಾಯಿಯ ಜಾಗ. ತಾಯಿಯ ಜಾಗ ಅಂದ್ರೆ ಮೂಲ ಅಜ್ಜಿಯ ಜಾಗ. ಇಲ್ಲೇ ಎಲ್ಲರೂ ಅವರು ಒಟ್ಟಿಗೆ ಇದ್ದದಂತೆ. ಆನಂತರ ಮದ್ವೆ ಮಾಡಿ ಅವರನ್ನು ಕೊಟ್ಟಿದ್ದಾರೆ ಎಲ್ಲರನ್ನು ಕೂಡ. ಆದ್ರೆ ನನ್ನ ತಾಯಿಯನ್ನು ಕೂಡ ಮದ್ವೆ ಮಾಡಿ ಬೇರೆ ಕಡೆ ಕೊಟ್ಟಿದ್ರು. ಆದ್ರೆ ಇಲ್ಲಿ ಮತ್ತೆ ಯಾರು ನಿಲ್ಲುದಿಲ್ಲ ಈ ಜಾಗದಲ್ಲಿ ಅಂತ ಗೊತ್ತಾದ್ಮೇಲೆ ನನ್ನ ಅಜ್ಜಿ ಹೇಳಿದ್ರಂತೆ, ನೀಗೆ 7 ಜನ ಹೆಣ್ಣು ಮಕ್ಕಳಲ್ವಾ, ನೀನು ಕರ್ಕೊಂಡು ಇಲ್ಲೇ ಇರು ನೀನು ಅಂತ. ಹಾಗೆ ನಮ್ಮ ತಾಯಿ ಇಲ್ಲಿ ಬಂದು ಸೆಟ್ಲ್ ಆದ್ರು. ಆ ನಂತರ ಸೆಟ್ಲ್ ಆಗುವ ಮೊದಲೇ ಇವರು ಮನೆ ಬಿಟ್ಟು ಆಗ್ಲೇ ಮೊದ್ಲಿನ ಫ್ಯಾಮಿಲಿ ಅಲ್ವಾ, ಅವ್ರು ಹೋಗಿದಾರಂತೆ ಆಗಲೇ. ನಮಗೆ ಗೊತ್ತಿಲ್ಲ ಸರಿಯಾಗಿ. ಅಂದ್ರೆ ಅವರಿಗೆ ಆಗ ಮದುವೆ ಆಗಿ 2 ಮಕ್ಕಳು ಇದ್ದುವಂತೆ, ಒಂದು ಗಂಡು ಒಂದು ಹೆಣ್ಣು ಅಂತ. ಜಾನಕಿ ಅಮ್ಮನವರು ಅವರಿಗೆ ಸಂಗೀತ ಅಂದ್ರೆ ಭಾರಿ ಪ್ರೀತಿ ಅಂತೆ. ಆಗ್ಲಿ ಪದ್ಯ ಎಲ್ಲ ಹಾಡ್ತಾ ಇದ್ರಂತೆ. ಮತ್ತೆ ಮಾವನವರು ಇಲ್ಲಿ ಬ್ಯಾಂಡ್ ಶರ್ಟ್, ಮೊದಲೆಲ್ಲ ಇಲ್ಲಿ ಬ್ಯಾಂಡ್ ಶರ್ಟ್ ಇತ್ತಂತೆ. ಮತ್ತೆ ಕಂಬಳದ ಕೋಣಗಳೆಲ್ಲ ಇದ್ದುವಂತೆ. ಬಾರಿ ದೊಡ್ಡ ಇದು ಜಾಗ ಇದು ಮೊದ್ಲಿನ ಕಾಲದ. ಎಷ್ಟು ಕಾಂತಳಿಕೆ ಕಾಂತಳಿಕೆ ಜಾಗ ಸಾಧಾರಣ ಒಂದು 25 ಎಕರೆ ಜಾಗ ಇತ್ತು. ಅಂದ್ರೆ ಎಸ್ ಜಾನಕಮ್ಮ ಅವ್ರದೇ, ಅವರ ಮೂಲ ಜಾಗ ಅಷ್ಟು ಇತ್ತು ಅಂತ. ಆ ನಂತರ ಡಿವೈಡ್ ಆಗಿ ಎಲ್ಲ ಮದ್ವೆ ಮಾಡಿ ಹೋದ್ರಲ್ವಾ. ಹಾಗೆ ಇವರು ಕೂಡ ಮದ್ವೆ ಮಾಡಿ ಹೋಗಿದ್ದಾರೆ ಅಂತ ಹೇಳ್ತಾರೆ. ನೀರಕಟ್ಟೆಗೆ ಅವರನ್ನು ಮದ್ವೆ ಮಾಡಿ ಕೊಟ್ಟದ್ದು ಅಂತ. ಆ ನಂತರ ಅಲ್ಲಿಂದ ಅವರಿಗೆ ಅವರು ಇಲ್ಲೇ ಇದ್ರಂತೆ, ಮತ್ತೆ ಇಲ್ಲಿ ಬಂದ್ಬಿಟ್ಟು ತಾಯಿ ಮನೆಯಲ್ಲಿ. ಅದಕ್ಕೋಸ್ಕರ ಆ ನಂತರ ಅವರಿಗೆ 2 ಹೆಣ್ಣು ಮಕ್ಕಳು ಇದ್ವಂತೆ, ಒಂದು ಗಂಡು ಒಂದು ಹೆಣ್ಣು. ಆ 2 ಹೆಣ್ಣು ಮಕ್ಕಳನ್ನ ಕರ್ಕೊಂಡು ಮಧ್ಯರಾತ್ರಿ ಅವರು ಹಾರ್ಮೋನಿಯಂ ಇದನ್ನ ಹಿಡ್ಕೊಂಡು ಸೀದಾ ಹೋಗಿದಾರಂತೆ. ಅಂದ್ರೆ ಒಬ್ರು ಮಲಯಾಳೀಸ್, ಒಬ್ರು. ಏನ್ ಕಾರಣ ಅಮ್ಮ ಹೋಗೋದಕ್ಕೆ ಕಾರಣ ಸಂಗೀತದಲ್ಲಿ ಇಲ್ಲಿ ಮಾವನವರು ಯಾರು ಕೂಡ ಬಿಡ್ತಿರ್ಲಿಲ್ಲ, ಅವರು ಸಪೋರ್ಟ್ ಮಾಡ್ತಾ ಇರ್ಲಿಲ್ಲ. ತುಂಬಾ ಸ್ಟ್ರಿಕ್ಟ್ ಅಲ್ಲ ಮೊದ್ಲಿನ ಕಾಲದಲ್ಲಿ, ಹೆಣ್ಮಕ್ಳೆಲ್ಲ ಹೊರಗಡೆ ಹೋಗ್ಬಾರ್ದಲ್ವಾ. ಅದಕ್ಕೋಸ್ಕರ ಅವ್ರು ಏನ್ ಮಾಡಿದ್ರಂತೆ, ತುಂಬಾ ಇವ್ರಿಗೆ ಹಿಂಸೆ ಕೊಟ್ರು ಕಾಣ್ತಾರೆ, ಚಿತ್ರ ಹಿಂಸೆ ಕೊಟ್ರು ಏನೋ ಗೊತ್ತಿಲ್ಲ ನನಗೆ. ಹಾಗೆ ಮನೆ ಬಿಟ್ಟು ಹೋಗ್ಬಾರ್ದು ಹೆಣ್ಮಕ್ಳು ಹಾಗೆ ಹೀಗೆ ಅಂತೇಳಿ ಇವ್ರು ಮನೆ ಬಿಟ್ಟು ಹೋಗಿದ್ದಾರೆ ಅಂತ ಹೇಳ್ತಾರೆ ಮಧ್ಯಾಹ್ನ. ಆ ನಂತರ ಹೋದವರು ಸ್ವಲ್ಪ ದಿನ ಆದ್ಮೇಲೆ ಬಂದು ಮಕ್ಕಳನ್ನು ಕರ್ಕೊಂಡು ಹೋದದಂತೆ. ಅಕ್ಕನ ಮನೆಯವರದ್ದು ಸೇಡಿಯಪ್ಪಲ್ಲಿ ಇದೆ, ಅವ್ರೀಗ ಇಲ್ಲ, ಅವರ ಮಕ್ಕಳಿದ್ದಾರೆ. ಅವರಲ್ಲಿ ಮಕ್ಕಳನ್ನ ಬಿಟ್ಟು ಹೋದ್ರಂತೆ. ಹೋದ ನಂತರ ಮತ್ತೆ ಒಂದು ಸ್ವಲ್ಪ ಸಮಯ ಆದ್ಮೇಲೆ ಮತ್ತೆ ಬಂದ್ರಂತೆ ಜಾನಕಮ್ಮ ಅಲ್ಲಿಗೆ. ಬಂದು ಬಿಟ್ಟು ಮಕ್ಕಳನ್ನು ಕರ್ಕೊಂಡು ಹೋದ್ರ ಅಂತ ಕಾಣ್ತದೆ. ಅಲ್ಲಿ ಬಿಟ್ಟು ಹೋದಾಗ ಮಕ್ಕಳು ಅಲ್ಲಿ ಮಕ್ಕಳನ್ನೆಲ್ಲ ತುಂಬಾ ಅವ್ರಿಗೆ ಕಷ್ಟ ಕೊಟ್ರಂತೆ. ನೀವು ಮಾವನವರೆಲ್ಲ ಮಕ್ಕಳನ್ನ ಹೀಯಾಳಿಸ್ತಾ ಇದ್ರಂತೆ. ಅಂದ್ರೆ ನಿನ್ನ ಅಮ್ಮ ಹೇಗೂ ಹೋದ್ರಲ್ಲ, ಇನ್ನು ನೀವು ಸಹ ಅದೇ ತರ ಅಂತೇಳಿ ಮಕ್ಕಳಿಗೆ ಹಿಂಸೆ ಕೊಡ್ತಾ ಇದ್ರು ಅಂತ. ಆ ಮಕ್ಕಳು ಒಂದು ದಿನ ಅಲ್ಲಿಂದ ನಡ್ಕೊಂಡು ಇಲ್ಲಿಗೆ ಬಂದ್ರಂತೆ, ಈ ಸ್ಥಳಕ್ಕೆ. ಬಂದಾಗ ಅದರಲ್ಲಿ ಮೈ ಮೇಲೆಲ್ಲ ತುಂಬಾ ಗಲೀಜಾಗಿತ್ತಂತೆ, ಮಕ್ಕಳದ್ದು ಕ್ಲೀನ್ ಇಲ್ಲದೆ ಆ ಕಾಲದಲ್ಲಿ. ಹಾಗೆ ಇವರ ಅಮ್ಮ ಅವರನ್ನ ಮಕ್ಕಳನ್ನೆಲ್ಲ ಸ್ನಾನ ಮಾಡಿಸಿ ಕ್ಲೀನ್ ಆಗಿ ಇಟ್ಕೊಂಡು ಇದ್ರಂತೆ, ಇಲ್ಲೇ ಇದ್ರಂತೆ. ಎಸ್ ಜಾನಕಿ ಅವರ ಮಕ್ಕಳನ್ನು ಇವರ ಅಮ್ಮ ನೋಡ್ಕೊಳ್ತಾ ಇದ್ದದ್ದು ಸ್ವಲ್ಪ ದಿನ. ಆಗ ಮಕ್ಕಳು ಮತ್ತೆ ಪುನಃ ಬಂದ್ರಂತೆ ಇಲ್ಲಿಗೆ. ಬಂದು ಪುನಃ ಮಕ್ಕಳನ್ನು ಕರ್ಕೊಂಡು ಹೋದದಲ್ವಾ. ಬರುವಾಗ ನನ್ನ ತಾಯಿ ಹೇಳಿದ್ರಂತೆ, ಇದು ನೀನು ಮಕ್ಕಳನ್ನು ಇಲ್ಲಿ ಬಿಟ್ಟು ಹೋಗ್ಬೇಡ, ನಮಗೆ ಇಲ್ಲಿ 12 ಜನ ಇದ್ದೇವಲ್ಲ ಇಲ್ಲೇ. ನನ್ನ ತಾಯಿಗೆ ಮಕ್ಕಳು 12 ಜನ ಇದ್ದಾರೆ. ಹಾಗೆ ಅವ್ರೇನ್ ಮಾಡಿದ್ರು, ಈ ಮಕ್ಕಳನ್ನು ನೀನು ಇಲ್ಲಿ ಬಿಟ್ಟು ಹೋಗ್ಬೇಡ, ನೀನು ಹೋಗುದಾದ್ರೆ ನೀನು ಕರ್ಕೊಂಡೇ ಹೋಗು. ಯಾಕಂತ ಹೇಳಿದ್ರೆ ಇಲ್ಲಿ ಮಾವನವರು ತುಂಬಾ ಮಕ್ಕಳಿಗೆ ಟಾರ್ಚರ್ ಕೊಡ್ತಾರೆ ಅಂತ ಹೇಳಿ ಅದು ಹೇಳಿದಾಗ ಮಕ್ಕಳನ್ನು ಕರ್ಕೊಂಡು ಹೋಗಿ ಆಶ್ರಮಕ್ಕೆ ಬಿಟ್ರಂತೆ. ಯಾವ ಆಶ್ರಮ ಅಂತ ಗೊತ್ತಿಲ್ಲ. ಆಶ್ರಮದಲ್ಲಿ ಬಿಟ್ಟು ಅವರು ಸೀದಾ ಮತ್ತೆ ಹೋದದ್ದೇ ಆಚೆ ಹೋದದ್ದು.